ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ಯ ಸೆಕ್ಷನ್ 21 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 21 ಯಾವ ತರಹದ ಅಫೆನ್ಸಸ್ಗಳನ್ನು ಯಾವ ಕೋರ್ಟ್ಸ್ಗಳು ಟ್ರಯಲ್ ಮಾಡಬೇಕು ಅಂತೇಳಿ ಈ ಸೆಕ್ಷನ್ ಹೇಳುತ್ತದೆ. ಸಬ್ಸೆಕ್ಷನ್ ಎನ ಪ್ರಕಾರ ಭಾರತೀಯ ನ್ಯಾಯ ಸಂಹಿತ 2023ಯಲ್ಲಿ ಬರುವಂತಹ ಯಾವುದೇ ಅಫೆನ್ಸ್ ಆಗಿರಲಿ ಅವುಗಳನ್ನು ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಅಥವಾ ಫಸ್ಟ್ ಶೆಡ್ಯೂಲ್ನಲ್ಲಿ ತೋರಿಸಿರುವಂತಹ ಯಾವುದೇ ಕೋರ್ಟ್ ಟ್ರಯಲ್ ಮಾಡಬಹುದು ಅಂಥೇಳಿ ಈ ಕ್ಲಾಸ್ ಹೇಳುತ್ತೆ. ಈ ಸೆಕ್ಷನ್ನ ಒಂದು ಪ್ರೊವಿಷನ್ನ ಪ್ರಕಾರ ಸೆಕ್ಷನ್ಸ್ 64, 65, 66, 67, 68, 69, 70 ಅಥವಾ 71 ಇವೆಲ್ಲ BNSನಲ್ಲಿ ಬರುವಂತಹ ಸೆಕ್ಷನ್ಗಳು. ಈ ಸೆಕ್ಷನ್ಗಳು ಕೆಲವೊಂದು ಸ್ಪೆಸಿಫಿಕ್ ಅಫೆನ್ಸಸ್ಗಳ ಬಗ್ಗೆ ಹೇಳುತ್ತವೆ. ಇವು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಅಫೆನ್ಸಸ್ಗಳಾಗಿವೆ. ಇಂತಹ ಅಫೆನ್ಸಸ್ಗಳನ್ನು ಟ್ರಯಲ್ ನಡೆಸುವಂತಹ ಕೋರ್ಟ್ನಲ್ಲಿ ಆ ಕೋರ್ಟ್ನ ಪ್ರಿಸೈಡಿಂಗ್ ಆಫೀಸರ್ ಒಬ್ಬರು ವುಮನ್ ಆಗಿರಬೇಕು ಅಂತ ಹೇಳಿ ಈ ಒಂದು ಪ್ರೊವಿಷನ್ ಹೇಳುತ್ತೆ. ಕ್ಲಾಸ್ ಬಿನ ಪ್ರಕಾರ BNS 2023 ಹೊರತುಪಡಿಸಿ ಬೇರೆ ಯಾವುದೇ ಲಾ ಅಂದ್ರೆ ಆಕ್ಟ್ ನಲ್ಲಿ ಬರುವಂತಹ ಅಫೆನ್ಸಸ್ಗಳನ್ನು ಆ ಕಾನೂನಲ್ಲಿ ಯಾವ ಕೋರ್ಟ್ ಅನ್ನ ಮೆನ್ಷನ್ ಮಾಡಿರ್ತಾರೋ ಆ ಕೋರ್ಟ್ ಟ್ರಯಲ್ ನಡೆಸಬೇಕು. ಒಂದು ವೇಳೆ ಆ ಲಾನಲ್ಲಿ ಯಾವುದೇ ಕೋರ್ಟ್ ಅನ್ನ ಮೆನ್ಷನ್ ಮಾಡಿರದೆ ಹೋದಾಗ ಅಂತಹ ಅಫೆನ್ಸಸ್ಗಳನ್ನು ಹೈಕೋರ್ಟ್ ಅಥವಾ ಫಸ್ಟ್ ಶೆಡ್ಯೂಲ್ನಲ್ಲಿ ಬರುವಂತಹ ಯಾವುದೇ ಕೋರ್ಟ್ ಅಫೆನ್ಸಸ್ಗಳನ್ನು ಟ್ರಯಲ್ ಮಾಡಬಹುದು. ಸ್ನೇಹಿತರೆ, ಇದು ಸೆಕ್ಷನ್ 21. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.